really delighted to see all of you today this evening as the Cultural Center Habarana. Our objective is to showcase Sri Lankan unique performing art culture which has been coming over 2000 years ago to the modern world with contemporary touch. Let us start our show today. Our first dance is Nagaraksha. Marks are very significant artifacts in Sri Lankan performing arts. Let us witness it now. The next dance is the peacock dance. Audience, this is your time. If you like to dance with our dancers, you can come to the stage and dance with our dancers. ಕತ್ಲೆ ಆಗ್ತಾ ಬಂತು. ಅಳಿಯಂದ್ರೆ ಇನ್ನೂ ಬಂದಿಲ್ಲ. ಊಟ ಕೊಡೋಕ್ಕೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು. ಇವತ್ತು ಯಾಕೋ ತುಂಬ ಹಶು ಬೇರೆ ಆಗ್ತಾ ಇದೆ. ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಇಲ್ಲೇನೂ ವ್ಯವಸ್ಥೆ ಇಲ್ಲ. ಹೋಟ್ಲ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಫೋನ್ ಮಾಡಲಾ? ಬೇಡ, ಆಫೀಸಲ್ಲೇನೋ ಕೆಲಸ ಜಾಸ್ತಿ ಇರ್ಬೋದು, ಅದಕ್ಕೆ ಲೇಟಾಗಿದೆ. ಬರಲಿ ನೋಡೋಣ. ಹೇಳಿದ್ರೆ ಸಾರಿ, ಲೇಟ್ ಆಯ್ತು. ಇಲ್ಲ ಪರವಾಗಿಲ್ಲ, ಮನೆ ಕೆಲಸ ಎಲ್ಲ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಒಳ್ಳೇದು ಒಳ್ಳೇದು. ಅಲ್ಲ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀರಾ ನೀವು. ನನಗೆ ಇಷ್ಟು ಖುಷಿ ಆಗ್ತಾ ಇದೆ. ಇನ್ನು ನಿಮ್ಮ ತಂದೆ ತಾಯಿಗೆ ಎಷ್ಟು ಖುಷಿ ಆಗ್ಬೋದು. ಅಳಿಯಂದ್ರೆ, ನಾನು ಇಲ್ಲಿದ್ದೀನಿ ಅಂತ ನಿಮ್ಮ ತಾಯಿಗೆ ಗೊತ್ತಾ? ಅವ್ರಿಗೆ ಗೊತ್ತಿದ್ರೆ ನನ್ನ ನೋಡಕ್ಕೆ ಅವ್ರು ಬಂದಿರೋರು. ಅತ್ತೆ, ಅದು ನಿಮಗೆ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಏನು? ನಾನು ಈ ಮನೆ ಕಟ್ತಿರೋ ವಿಷಯ ನಮ್ಮ ಅಪ್ಪ ಅಮ್ಮಂಗೆ ಹೇಳಿಲ್ಲ. ನೀವು ಯಾವುದೇ ಕಾರಣಕ್ಕೂ ಹೇಳ್ಬಿಡಿ. ಅಲ್ಲ ಅಳಿಯಂದ್ರೆ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀರಾ, ಮನೆಯವ್ರಿಗೆ ಹೇಳ್ದಿರೋದು ತಪ್ಪಲ್ವಾ? ಅತ್ತೆ,
ನಿಮಗೆ ಅವ್ರ ಖುಷಿ ಮುಖ್ಯನೋ ಅಥವಾ ನಿಮ್ಮ ಮಗಳು ಮತ್ತೆ ಅಳಿಯನ್ ಖುಷಿ ಮುಖ್ಯನೋ? ಅಲ್ಲ, ನೀವು ಸಂತೋಷವಾಗಿರೋದೇ ಮುಖ್ಯ. ಆದ್ರೂ ನಾಳೆ ಅವ್ರಿಗೆ ವಿಷಯ ಗೊತ್ತಾದ್ರೆ ಬೇಜಾರಾಗದೆ ಇರತ್ತಾ? ನೋಡಿ ಅತ್ತೆ, ನಮ್ಮ ಅಪ್ಪಂಗೂ ಒಂದು ಮನೆ ಕಟ್ಸ್ಬೇಕು ಅಂತ ಆಸೆ ಇತ್ತು. ಅವ್ರು ಕಟ್ಸಿದ ಮೇಲೆ ಆ ಮನೇಲಿ ಅವ್ರು ಇರ್ತಾರೆ. ಈಗ ನಾನು ಮನೆ ಕಟ್ಸ್ತಿದ್ದೀನಲ್ವಾ, ಇಲ್ಲಿ ನಾನಿರ್ತೀನಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಅವರಿಗೆ ವಿಷಯ ಹೇಳ್ಬೇಡಿ, ಆಯ್ತಾ? ಊಟ ಮಾಡಿ ನಾನೊಂಚೂರು ನೋಡ್ಕೊಂಡ್ಬಿಡ್ತೀನಿ. ಚಿನ್ಮರಿ, ನೀವು ಹೀಗೆ ನಗ್ತಾ ಇದ್ದರೆ ಐ ಬಿ ದ ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್. ನಿಮ್ಮ ಈ ನಗುಗೋಸ್ಕರ ನಾನು ಯಾವ ರಿಸ್ಕ್ ತೊಗೊಳ್ಬೇಕಾದ್ರೂ ತಯಾರಾಗಿದ್ದೀನಿ. ಆದರೆ ನೋಡಿ, ನೀವು ಎಮೋಷ್ನಲ್ ಆಗಿಬಿಟ್ಟು ನಿಮ್ಮ ಅಕ್ಕನ ಹತ್ರ ನಡೆದಿದ್ದ ವಿಷಯ ಎಲ್ಲ ಹೇಳ್ಕೊಬಿಡಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ನಾನು ಆಗಿರೋದೆಲ್ಲ ಆಲ್ರೆಡಿ ಮರ್ತಾಗಿದೆ. ಇನ್ನೇನಿದ್ರು ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋದಷ್ಟೇ ಬಾಕಿ. ಚಿನ್ಮರಿ, ಏನು ನಿಮ್ಮ ಅಕ್ಕ ಬಾಬಾ ಬರಲೇ ಇಲ್ಲಲ್ಲ? ಲೇಟ್ ಆಯ್ತು ಅನ್ಸತ್ತಲ್ವಾ? ಅದೇ ಅಲ್ವಾ? ತುಂಬಾ ಹೊತ್ತು ಕಾಯ್ತಿದ್ರಾ? ಹಾಗೆಲ್ಲ ಏನಿಲ್ಲ. ಈ ಗಿಫ್ಟ್ ಎಲ್ಲ ಯಾಕೆ? ನಿಮ್ಮ ಮದುವೆಲ್ಲಂತೂ ನಮಗೆ ಗಿಫ್ಟ್ ಕೊಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಈಗ ಕೊಡ್ತಾ ಇದ್ದೀವಿ. ಏನು ಸರ್ ನೀವು ನಮಗೆ ಸಿಕ್ಕಾಗೆಲ್ಲ ಗಿಫ್ಟ್ ಕೊಡ್ತಿರ್ತೀರಾ, ಆದರೆ ನಾವೇ ಏನೂ ಕೊಡ್ತಿಲ್ಲ. ಮೇಡಮ್ ಅವರೇ, ನೀವು ಮಾತ್ರ ಒಂದು ಮಾತು ನೆನ್ಸಿದ್ರೆ ಬರ್ಬೇಕಾದ್ರೆ ತಗೊಬರ್ಬೋದಿತ್ತಲ್ವೇ? ಈಗಲೂ ಕಾಲ ಮಿಂಚಿಲ್ಲ, ಹೋಗಿ ತರ್ಬೋದಲ್ವಾ? ಒಂದು 5 ನಿಮಿಷ ತಂದ್ಬಿಡ್ತೀನಿ. ಅಯ್ಯೋ, ಎಂಥದ್ದು ಬೇಡ, ಗಿಫ್ಟು ಬೇಡ, ಏನು ಬೇಡ. ಇವಾಗ ಇಲ್ಲಿ ನೀವು ನಂಗೆ ಸಿಕ್ಕಿದ್ದೀರಲ್ಲ, ಅದೇ ನಮಗೆ ದೊಡ್ಡ ಗಿಫ್ಟು. ಸರಿಯಾಗಿ ಹೇಳಿದ್ರಿ ಜಾನ್ವಿ ಅವರೇ. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ಸರಿನಮ್ಮ, ಆಯಿತು. ಆದರೆ ಜಾನು, ನಂದೊಂದು ಕಂಡೀಷನ್ ಇದೆ. ಏನಕ್ಕ? ನಾವೆಲ್ಲರೂ ಇಲ್ಲಿ ಶ್ರೀಲಂಕಾನಲ್ಲಿ ಆಕಸ್ಮಿಕವಾಗಿ ಸಿಕ್ಕಿರೋದು, ಇಡೀ ದಿನ ಕಳೆದಿದ್ದು, ಈಗ ಊಟಕ್ಕೆ ಸೇರಿರೋದು, ಇದನ್ನೆಲ್ಲ ನಿನ್ನ ಹುಟ್ಟೋ ಮಗುಗೆ ಹೇಳಬೇಕು. ನಾವೆಲ್ಲರೂ ಸೇರಿರೋದಕ್ಕೆ ನಂದು ಒಂದು ರಿಕ್ವೆಸ್ಟ್. ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ಹೌದು ಜಾನು, ನೀನು ಹಾಡು ಹಾಡೋದು ಕೇಳಿ ಎಷ್ಟು ದಿನಗಳಾಗೋಗಿದೆ ಗೊತ್ತಾ? ಪ್ಲೀಸ್ ಹಾಡೆ. ಜಾನವ್ರೆ, ಹಾಡಿ ಹಾಡಿ. ಪ್ಲೀಸ್ ಹಾಡಿ. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಒಬ್ಬಳೇ ಕೂರದಾದೆ ಯಾರನ್ನು
Every morning I remember you. Every noon, every night will be there for you. My heart says that I love you. My soul will burn always for you. ಈ ಕೊರಳಿಗೆ ನಿನ್ನ ಉಸಿರಿನ ಬಯಕೆಯು, ಮುಂಗುರುಳಿಗೆ ನಿನ್ನ ಬೆರಳಿನ ಹುಡುಕಾಟವು. ನಡೆವೆನು ಹಿಂಬಾಲಿಸಿ, ನೆರಳನ್ನು ನಾ ಸೋಕಿಸಿ, ಅತಿಯಾದ ಪ್ರೀತಿ ಬೇಡುವೆ, ಬೆಂಬಿಡದೆ ನಿನ್ನ ಕಾಡುವೆ. ಹುಚ್ಚೋಡುಗೆ ತುಂಬ ನಾನು, ಸಹಿಸು ನೀನು. Every morning I remember you. Every noon, every night will be there for you. My heart says that I love you. My soul will burn always for you. ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಚಿನ್ಮರಿ. ಹಲೋ ವಿಶ್ವ, ಎಲ್ಲರೂ ಮಲಗುವಾಗ ಕನ್ಸು ಕಾಣೋದನ್ನ ನೋಡಿದ್ದೀನಿ. ನೀನೇನು ತಟ್ಟೆ ಮುಂದೆ ಕುತ್ಕೊಂಡು ಕನ್ಸು ಕಾಣ್ತಿದ್ಯಾ? ಮೊದಲು ತಟ್ಟೆಯಲ್ಲಿರೋದನ್ನು ಖಾಲಿ ಮಾಡು, ಕನ್ಸು ಕಾಣೋದನ್ನು ಬಿಡು. ಏಯ್, ಎಲ್ಲ ವಿಷಯಕ್ಕೂ ತಲೆ ಹಾಕಕ್ಕೆ ಬರ್ಬೇಡ. ನಿನ್ನ ಕೆಲಸ ನೀನು ನೋಡ್ಕೊ. ತಟ್ಟೆ ಮುಂದೆ ಕೂತ್ಕೊಂಡು ಕಿತ್ತಾಡಬೇಕಾ ಇಬ್ಬರು? ವಿಶ್ವ, ಊಟಕ್ಕೆ ಕೂತ್ಕೊಂಡಾಗ ಅಚ್ಚುಕಟ್ಟಾಗಿ ಊಟ ಮಾಡಬೇಕು. ಇನ್ನು ಯಾವಾಗಲೂ ಯೋಚನೆ ಮಾಡಿಕೊಂಡು ಅಂಥದ್ದೇನಿದೆ ಮನಸ್ಸಲ್ಲಿ ನಿಂಗೆ? ಏನಿಲ್ಲ ವಿಶ್ವ, ನಾಳೆ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನೀನು ಬರಬೇಕಾಗತ್ತೆ. ಶಿಪ್ಮೆಂಟ್ ಬುಕ್ ಮಾಡಿದ್ವಲ್ಲ, ಅದು ಬಂದಿದೆ. ನೀನು ನನ್ನ ಜೊತೆ ಬರೋದ್ರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಹೇಗೆ ಮಾಡಬೇಕು ಅನ್ನೋದು ನೀನು ಕಲ್ತಂಗೆ ಆಗುತ್ತೆ. ಯಾಕೆಂದರೆ ಮುಂದೆ ಎಲ್ಲನೂ ನೀನೇ ನೋಡ್ಕೋಬೇಕು ಅಲ್ವಾ? ಅಪ್ಪ, ಅದು ನಾಳೆ ಕಾಲೇಜ್ ಹತ್ರ ಹೋಗೋಣ ಅಂತಿದ್ದೆ. ನಾಳೆ ಕಾಲೇಜ್ ಹತ್ರನಾ? ಯಾಕೆ? ಸಪ್ಲಿಮೆಂಟ್ರಿ ಎಕ್ಸಾಮ್ ಹತ್ರ ಬರ್ತಿದೆ. ಎಕ್ಸಾಮ್ ಡೇಟ್ ಯಾವಾಗ ಅಂತ ತಿಳ್ಕೊಂಬರಕ್ಕೆ ಹೋಗೋಣ ಅಂದ್ಕೊಂಡೆ. ಓ ಸರಿ, ನೀನು ಕಾಲೇಜ್ ಹತ್ರ ಹೋಗ್ಬಿಟ್ಟು ಬಾ. ನಾನೊಬ್ಬನೇ ಚೆನ್ನೈಗೆ ಹೋಗಿ ಬರ್ತೀನಿ. ಇಲ್ಲ ವಿಶ್ವ, ನಾನು ನಿನ್ನ ಜೊತೆ ಬರ್ತೀನಿ ಕಣೋ. ನೀನು ಯಾಕೆ ಬರ್ತೀಯಾ? ಒಳ್ಳೆ ಬೆನ್ಗಂಟಿರೋ ಬೇತಾಳ ಥರ ನಾನು ಎಲ್ಲಿಗೆ ಹೋದ್ರು ಅಲ್ಲಿಗೆ ಬರ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀಯಲ್ವಾ? ಸುಮ್ಮನೆ ಮನೇಲಿದ್ದು ಅಮ್ಮನಿಗೆ ಹೆಲ್ಪ್ ಮಾಡುತ್ತಾನೆ. ವಿಶ್ವ ಪ್ಲೀಸ್ ಕಣೋ, ಮಾವ ಹೇಗೂ ಮನೇಲಿರಲ್ಲ, ಅತ್ತೆ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ನಾನು ಒಬ್ಳೆ ಮನೇಲಿ ಏನೋ ಮಾಡ್ಲಿ. ಪ್ಲೀಸ್ ನಿನ್ ಜೊತೆ ಬರ್ತೀನಿ ಕಣೋ. ಅತ್ತೆ ಪ್ಲೀಸ್ ಅವ್ನು ಹೇಳಿ. ವಿಶ್ವ, ಕಾಲೇಜಿಗೆ ತಾನೆ ಕರ್ಕೊಂಡು ಹೋಗು. ಅಮ್ಮ ನಿನ್ಗೆ ಗೊತ್ತಿಲ್ಲ ಅಮ್ಮ, ಇಲ್ಲೇ ಒಳ್ಳೆ ಕೋತಿ ಆಡ್ದಂಗೆ ಆಡ್ತಿದ್ದಾಳೆ. ಇನ್ನೇನಾದ್ರೂ ಕಾಲೇಜ್ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಎಲ್ಲರೂ ಮುಂದೆ ನಾನು ಎಕ್ಸಾಮಲ್ಲಿ ಫೇಲ್ ಆಗಿರೋ ವಿಷಯ ಇಟ್ಕೊಂಡು ಆಡ್ಕೋತಾಳಷ್ಟೇ. ಏಯ್, ನಾನು ಯಾಕೋ ನೀನೇ ನಾಡ್ಕೊಂಡ್ಲಿ? ನಾನಲ್ಲಿ ಬರ್ತಿರೋದು ನಿನಗೆ ಸಪೋರ್ಟ್ ಮಾಡೋದಕ್ಕೆ. ನಾನೇನಾದ್ರೂ ನಿನ್ ಜೊತೆ ಇದ್ರೆ ನೀನು ಹೇಗೆ ಮೇಲ್ ಬರ್ತೀಯ ಅಂತ ನೋಡ್ತಿರೋ. ನಾನು ಮೇಲ್ ಬರೋದು ಬೇಡ, ನೀನು ನನಗೆ ಸಪೋರ್ಟ್ ಮಾಡೋದು ಬೇಡ. ನಿನ್ನ ಕೆಲಸ ನೀನು ನೋಡ್ಕೊಂಡ್ರೆ ಸಾಕು. ವಿಶ್ವ, ಅವಳೊಬ್ಬಳೇ ಮನೇಲಿದ್ದು ಏನೋ ಮಾಡ್ತಾಳೆ, ಜೊತೆಲಿ ಕರ್ಕೊಂಡು ಹೋಗು. ಅವಳು ಸ್ವಲ್ಪ ಹೊರಗಡೆ ಓಡಾಡ್ಕೊಂಡು ಬಂದಂಗೆ ಆಗುತ್ತೆ. ನೀನು ಹೋಗ್ಬಿಟ್ಟು ಬಾ ಮಾತನ್ನು. ಅಪ್ಪ ಹೇಳಿದ್ರು ಅಷ್ಟೇ, ಅಮ್ಮ ಹೇಳಿದ್ರು ಅಷ್ಟೇ, ನೀನು ಅಂತೂ ಕರ್ಕೊಂಡು ಹೋಗಲ್ಲ. ನಾನು ಬರ್ತೀನಿ ಅಷ್ಟೇ. ನಾನು ನಿನ್ನ ಕರ್ಕೊಂಡು ಹೋದ್ರೆ ತಾನು ನೀನು ಬರೋದು. ನೀನು ಕರ್ಕೊಂಡು ಹೋಗಿಲ್ಲ ಅಂದ್ರೂ ನಾನು ಬರ್ತೀನಿ ಅಷ್ಟೇ. ನೋಡಿ, ಇವಾಗಲೇ ಹಿಂಗೆ ಆಡ್ತಿದ್ದಾಳೆ. ಈಗ ಇಬ್ಬರು ಜಗಳ ನಿಲ್ಲಿಸಿ ನಿಮ್ಮದೇ ಊಟ ಮಾಡಿ. ನಾನು ನೀನು ಊಟ ಮಾಡಮ್ಮ.
ಮೇಡಮ್ರೆ ಊಟ ತುಂಬ ಚೆನ್ನಾಗೈತಲ್ವೇ? ತುಂಬ ಚೆನ್ನಾಗಿದೆ. ಶೆಫ್ಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕು ಅನ್ನಿಸ್ತಾ ಇಲ್ವಾ? ಅದು ಎಲ್ಲರೂ ಒಟ್ಟಿಗೆ ಹೋಗಿ ಹೇಳ್ತಿದ್ದಾರಣ್ಣ. ನೀವು ಹೋಗಿ ಬನ್ನಿ, ನಾನು ಜಾನು ಇಲ್ಲೇ ಕೂತಿರ್ತೀವಿ. ಜಯಂತವ್ರೆ ಬನ್ನಿ ಹೋಗಮ್ಮ. ಸರಿ ಬನ್ನಿ. ಜಾನು, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಇನ್ನ ಡಲ್ಲಾಗೇ ಇದೆಯಲ್ಲ, ಯಾಕೆ? ಏನಿಲ್ವಲ್ಲ ಅಕ್ಕ, ಖುಷಿಯಾಗೇ ಇದೀನಲ್ಲ. ಜಾನು, ನೀನು ಮೊದಲಿನ ಹಾಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ ಜಾನು. ಅಮ್ಮನ ಹತ್ರ ನೀನು ಫೋನಲ್ಲಿ ಮಾತಾಡಿದಾಗಲೂ ನೀನು ಡಲ್ಲಾಗಿದ್ದೆ ಅಂತ ಅಮ್ಮ ಹೇಳಿದ್ರು. ನೋಡು, ನಿನಗೆ ಗೊತ್ತಿಲ್ಲದೆ ಜಯಂತ್ ಅವರು ಇಲ್ಲಿಗೆ ಕರ್ಕೊಂಡ್ಬಂದ್ರು ಅಂತ ನಿನಗಿನ್ನ ಕೋಪ ಇದೆಯಾ ಅಥವಾ? ಈ ಸತ್ಯನ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಿನಗೆ ಹೇಳ್ಬೋದು, ಆದರೆ ನಿನಗೆ ಗೊತ್ತಾದ್ರೆ ಖಂಡಿತ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ ಅನ್ನೋ ಭಯದಿಂದ ಸುಮ್ಮನೆ ಇದ್ದೀನಿ. ಸಾರಿ ಕಣೆ. ಜಾನು, ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ, ಕೇಳ್ತಾನೆ ಇದ್ದೀನಿ, ನೀನು ಏನೂ ಹೇಳ್ತಿಲ್ಲ. ಏನಾಯ್ತೆ? ಅದು ಈ ವಾತಾವರಣದಲ್ಲಿ ನಂಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಿದೆ ಅಕ್ಕ. ಅದಕ್ಕೆ ಈ ಸಮಯದಲ್ಲಿ ನನಗೆಲ್ಲೂ ಆಚೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಷ್ಟಕ್ಕೆಲ್ಲ ನೀನು ಹೀಗಿರಬೇಡ. ಜಯಂತ್ ಅವ್ರು ಇದಾರಲ್ಲ, ಅವರೆಲ್ಲ ನೋಡ್ಕೋತಾರೆ, ಆರಾಮಾಗಿರು. ಈಗ ಅವರೇ ನನಗೆ ತೊಂದರೆ ಆಗಿರೋದು. ಸರಿ ಅಕ್ಕ, ಊಟ ಮಾಡು. ರೀ, ನಮ್ಮ ಅಮ್ಮನ ಒಂದ್ಸಲ ಮನೆಗೆ ಕರ್ಕೊಂಡು ಬನ್ನಿ ಅಂತ ನಾನು ಎಷ್ಟು ಸಲ ಹೇಳ್ತಾ ಇದ್ದೀನಿ ನಿಮಗೆ. ನೀವು ನನ್ನ ಮಾತನ್ನ ಕಿವಿ ಮೇಲೆ ಹಾಕ್ಕೊಳ್ಳೋದಿಲ್ಲ. ಪಾಪ ಅಪರೂಪಕ್ಕೊಂದ್ಸಲ ಬಂದು ಅವ್ರು ನನ್ನ ಜೊತೆ ಮಾತಾಡ್ಕೊಂಡು ಹೋದರೆ ಅವರಿಗೂ ಸಮಾಧಾನ ಆಗುತ್ತಲ್ವಾ? ಮತ್ತೆ ಅದೇ ವಿಷಯ ಮಾತಾಡ್ತಿಲ್ಲ. ಅವ್ರು ಇಲ್ಲಿಗೆ ಬಂದರೆ ಅಲ್ಲಿ ಕೆಲಸ ಮಾಡೋದು ಯಾರೇ? ಅಂದರೆ ನಮ್ಮಮ್ಮ ಇಲ್ಲಿ ಹಗಲು ರಾತ್ರಿ ಕೆಲಸ ಮಾಡಲಿ ಅಂತಲೇ ನೀವು ಅಲ್ಲಿ ಕೆಲಸ ಬಿಡಿಸ್ಬಿಟ್ಟು ಇಲ್ಲಿ ಕರ್ಕೊಂಬಂದಿರೋದಾ? ಪಾಪ ನಮ್ಮಮ್ಮ ಅಲ್ಲಿ ಒಂದು ಹೊತ್ತು ಕೆಲಸ ಮಾಡಿಕೊಂಡು ಹೇಗೋ ನೆಮ್ಮದಿಯಾಗಿ ಮಲ್ಕೋತಾ ಇದ್ರು. ನಿಮ್ಮಿಂದಾಗ ಅದು ಹಾಳಾಯ್ತು. ನಾನು ಹಾಗೆಲ್ಲ ಹೇಳಿದ್ನೆ. ಅವರು ಇಲ್ಲಿಗೆ ಬಂದರೆ ಎಲ್ಲಿ ನಾನು ಮನೆ ಕಟ್ತಿರೋ ವಿಷಯನ ಬಾಯ್ಬಿಟ್ಬಿಡ್ತಾರೋ ಅಂತ ಭಯ ನನಗೆ. ಅವ್ರು ಕೇಳಿದ್ರು, ಮನೆ ಕಟ್ತಿರೋ ವಿಷಯನ ನಿಮ್ಮ ಅಪ್ಪ ಅಮ್ಮಗೆ ಹೇಳಿದ್ದೀರಾ ಅಂತ. ನಾನು ಇಲ್ಲ, ನೀವು ಹೇಳ್ಬಿಡಿ ಅಂತ ಹೇಳಿದ್ದೀನಿ. ನೀನು ಒಂದ್ಸಲ ಅವ್ರಿಗೆ ಈ ವಿಷಯ ಹೇಳ್ಬಿಡು. ಅಯ್ಯೋ, ನಾನು ಹೇಳಿದ್ದೀನಿ, ಸುಮ್ಮನೆ ಇರ್ರಿ. ನಮ್ಮಮ್ಮ ಹಾಗೆಲ್ಲ ನನ್ನನ್ನು ಕೇಳದೆ ಯಾವ ಮಾತನ್ನು ಯಾರ ಹತ್ರನೂ ಬಾಯ್ ಬಿಡಲ್ಲ. ಯಾರಿಗೆ ಗೊತ್ತೇ, ಅಳಿಯ ಮನೆ ಕಡಿಸಿದೆ ಅನ್ನೋ ಖುಷಿಯಲ್ಲಿ ಬಾಯ್ ಬಿಟ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಹೆಂಗಸರ ಬಾಯಲ್ಲಿ ಗುಡ್ ನಿಲ್ಲಲ್ಲ ಅಂತ. ಇಷ್ಟೊಂದು ಗಾಬರಿ ಮಾಡ್ಕೊಳ್ಳೋರು ಕದ್ದು ಮುಚ್ಚಿ ಯಾಕ್ರಿ ಮನೆ ಕಟ್ಟಿಸ್ತಾ ಇದ್ದೀರಾ? ಎಲ್ರಿಗೂ ಗೊತ್ತಾಗೋ ಥರನೇ ಕಟ್ಟಿಸ್ಬೇಕಿತ್ತು. ಮನೆಯವರೆಲ್ಲ ಖುಷಿ ಪಟ್ಟಿರೋರು ತಾನೆ. ನನಗೆ ಬೇರೆಯವ್ರ ಖುಷಿ ಮುಖ್ಯ ಅಲ್ಲ ಕಣೆ, ನನಗೆ ನನ್ನ ಸಂಸಾರ ಅಷ್ಟೇ ಮುಖ್ಯ. ಇದೇ ಥರ ಹೇಳಿ ನಿಮ್ಮಪ್ಪ ಅಮ್ಮನೂ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಏನ್ರಿ ಮಾಡ್ತೀರಾ? ನಾಳೆ ಇಂಥ ಒಂದು ದಿವಸ ಬರ್ಬೋದು ಅಂತಾನೆ ನಾನು ಇವತ್ತು ಈ ರೀತಿಯೆಲ್ಲ ಏರ್ಪಾಡು ಮಾಡಿರೋದು. ನಾನು ಮನೆ ಕಟ್ಟಿಸ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಈ ಗೆದ್ದಲು ಹುಳ ಕಟ್ಟಿರೋ ಹುತ್ತದಲ್ಲಿ ಹಾವು ಬಂದು ಸೇರ್ಕೊಳುತ್ತಲ್ಲ, ಹಾಗೆ ಬಂದು ಜಾಂಡ ಹೊಡ್ಬಿಡ್ತಾರೆ. ಅಯ್ಯೋ ಭಗವಂತ, ಏನ್ರಿ ನೀವು ಹೀಗೆಲ್ಲ ಮಾತಾಡ್ತೀರಾ? ನಿಮ್ಮ ಹೆತ್ತ ಅಪ್ಪ ಅಮ್ಮನ ನೀವು ನೋಡ್ಕೊಳ್ದೆ ಇನ್ನು ಯಾರ್ರೀ ನೋಡ್ಕೋತಾರೆ? ನನಗೊಬ್ಬನಿಗೆ ಜನ್ಮ ಕೊಟ್ಟಿರೋದು ಅವರು. ಬೇರೆಯವ್ರು ಇದಾರಲ್ಲ ಮಕ್ಕಳು, ಅವ್ರು ನೋಡ್ಕೊಳ್ಳಿ ಬಿಡು. ಅವರು ಇದೇ ಥರ ಹೇಳ್ಬಿಟ್ರೆ ಅವಾಗ ಏನ್ರಿ ಮಾಡ್ತಾರೆ? ಹೆಣ್ಮಕ್ಳು ಇದಾರಲ್ಲ, ಅವ್ರ ಮನೆ ಹೋಗ್ಲಿ ಬಿಡು. ಒಂದು ಹೆಣ್ಣು ಮಗಳು ಮನೇಲಿ 6 ತಿಂಗಳು, ಇನ್ನೊಂದು ಹೆಣ್ಣು ಮಗಳು ಮನೆಯಲ್ಲಿ 6 ತಿಂಗಳು, ಸರಿ ಹೋಯ್ತಲ್ಲ? ಹಾ, ನಿಮ್ಮಂಥ ಮಕ್ಕಳು ಹುಟ್ಟುಬಿಟ್ರೆ ಹೆತ್ತವ್ರ ಜನ್ಮ ಪಾವನ. ಅದು ಏನು ಮಾತು ಅಂತ ಆಡ್ತಿರೋ, ನಿಮ್ಗದು ಏನು ಬಂದಿದೆಯೋ ಗೊತ್ತಾಗ್ತಿಲ್ಲ ರೀ. ಹೆತ್ತು ಹೊತ್ತು ನಿಮ್ಗೊಂದು ಜೀವನ ಕೊಟ್ಟಿರೋ ತಂದೆ ತಾಯಿಗಳ ಬಗ್ಗೆ ಈ ರೀತಿ ಮಾತಾಡ್ತೀರಲ್ಲ, ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ಬಾ ಅವ್ರ ವಿಷಯ ಬಂದರೆ ಸಾಕು, ದೊಡ್ಡದಾಗಿ ಭಾಷಣ ಮಾಡಕ್ಕೆ ಬಂದ್ಬಿಡ್ತಾಳೆ. ಅದು ಬಿಡು. ನಾನು ಮನೆ ಕಟ್ಟಿಸ್ತಿರೋ ವಿಷಯ
ನಿಮ್ಮ ಅಮ್ಮಂಗೆ ನಮ್ಮನೇಲಿ ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ದೀನಿ. ನೀನು ಇನ್ನೊಂದು ಸಾರಿ ಅವರಿಗೆ ಫೋನ್ ಮಾಡಿ ಹೇಳು, ಆಯಿತಾ? ಆಯಿತು, ಹೇಳಿದ್ದನ್ನೇ ಬಡ್ಕೋಬೇಡಿ. ಮರದ ಬಾಯಿ ಆದ್ರೆ ಇಷ್ಟೊತ್ತಿಗೆ ಹೊಡೆದೋಗಿರೋದು. ಇನ್ನು ಎಷ್ಟೊತ್ತು ಬರೀತೀರಾ? ನನಗೆ ನಿದ್ದೆ ಬರ್ತಿದೆ. ಮಕ್ಕಳೇ